ಧರ್ಮಸ್ಥಳದಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸಿ.ಕೆ. ರಾಮಮೂರ್ತಿ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಬಿ ಟೀಮ್ನಿಂದ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಬಿಜೆಪಿ ಶಾಸಕ ಸಿ.ಕೆ. ರಾಮಮೂರ್ತಿ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ದೇಗುಲ ಧರ್ಮ ನಾಶದ ಹುನ್ನಾರವಾಗ್ತಾ ಇದೆ. ಸಿದ್ದರಾಮಯ್ಯ ಬಿ ಟೀಮ್ನ ವ್ಯವಸ್ಥಿತ ಷಡ್ಯಂತ್ರ ಇದು. ನಗರ ನಕ್ಸಲರ ಅಣತಿಯಂತೆ ತನಿಖೆಗೆ ಎಸ್ಐಟಿ ರಚನೆಯಾಗಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಸಿ.ಕೆ. ರಾಮಮೂರ್ತಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನಗರ ನಕ್ಸಲರ ಡ್ರಾಮಾದ ಎರಡನೇ ಪಾರ್ಟ್ ಇದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಂತಹ ಪ್ರಕರಣ ಈಗ ರಾಜಕೀಯ ತಿರುವುಗಳನ್ನ ಪಡ್ಕೊಂಡಿದೆ. ಈಗ ಬಿಜೆಪಿಯವರು ಕೂಡ ಅಧಿಕೃತವಾಗಿ ಧರ್ಮಸ್ಥಳವನ್ನು ಬೆಂಬಲಿಸಿ ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಈಗ ಈವರೆಗೂ ಕೂಡ ನಡೆದಿರ್ತಕ್ಕಂಥ SIT ತನಿಖೆ ಏನಿದೆ ಈ ಸಂಬಂಧಪಟ್ಟಂತೆ ಬಿಜೆಪಿಯವರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿರ್ತಕ್ಕಂಥದ್ದು. ಯಾಕೆಂತಂದರೆ ಈವರೆಗೂ ಕೂಡ ಆಗ್ತಾ ಇರ್ತಕ್ಕಂಥ SIT ತನಿಖೆಯಿಂದ ಸಾಧಿಸಿದ್ದು ಏನು ಅಂತಕ್ಕಂತಹ ಪ್ರಶ್ನೆಗಳನ್ನು ಬಿಜೆಪಿ ಎತ್ತಿರ್ತಕ್ಕಂಥದ್ದು. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ತನಿಖೆ ನೆಪದಲ್ಲಿ ಧರ್ಮಸ್ಥಳದ ಅವಹೇಳನ ಆಗ್ತಾ ಇದೆ, ತೇಜೋವಧೆ ಆಗ್ತಾ ಇದೆ ಅಂತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಸಿ.ಕೆ. ರಾಮಮೂರ್ತಿ ಅವರಿದ್ದಾರೆ, ಜಯನಗರ ಶಾಸಕರು. ಅವರು ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಕೇಳೋದಿದೆಯಂತೆ. ಏನು ಕೇಳ್ತಾರೆ ನೋಡೋಣ. ಸರ್ ನಮಸ್ತೆ. ಇದೇ ಒಂದು ಪುಲಿಕೇಶಿ ನಗರದಲ್ಲಿ ಯಾರೋ ಧರ್ಮದ ಮೇಲೆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಏನೋ ಬಂತು ಅಂತ ಪೊಲೀಸ್ ಸ್ಟೇಷನಲ್ಲಿ ಸುಟ್ಬಿಟ್ರಲ್ಲ ಇವರು. ಈ ಸರ್ಕಾರದಲ್ಲಿ ಒಬ್ಬ ಶಾಸಕನ ಮನೆ ಸುಟ್ಟಾಕಿದ್ರಲ್ಲ ಒಂದೇ ಒಂದು ಪೋಸ್ಟಲ್ಲಿ. ಇವತ್ತು ನೂರಾರು ಪೋಸ್ಟ್ಗಳು ಇವತ್ತು ವಾಟ್ಸಪ್ಪಲ್ಲಿ ಬರ್ತಾಯಿದೆ, ಯೂಟ್ಯೂಬಲ್ಲಿ ಬರ್ತಾಯಿದೆ. ಅವನು ಬೇರೆ ಬೇರೆ ಹೆಸರು ಹೇಳೋದು ಬೇಡ, ಯಾವ್ಯಾವ ಭಾಷಿಕರು ಇವತ್ತು ಇದ್ರ ಬಗ್ಗೆ ಮಾತಾಡ್ತೀವಿ. ಇದ್ರ ಬಗ್ಗೆ ಸ್ಟಾಪ್ ಮಾಡಬೇಕು, ಕ್ರಮ ತಗೊಳ್ಳಿ. ಸೌಜನ್ಯಪುರ ನಿಜವಾಗ್ಲೂ ನ್ಯಾಯ ಇತ್ತು ಅಂದರೆ ಫಸ್ಟ್ ಅವ್ರನ್ನ ಗಲ್ಗಾಕಿ. ಆ ಪ್ರಶ್ನೆ ಬರೋಲ್ಲ, ನಾವು ಅದ್ರ ಬಗ್ಗೆ ನಾವು ಮಾತಾಡೋಲ್ಲ. ನಾವು ಯಾವತ್ತೂ ಸೌಜನ್ಯ ಪರ ಮಾತಾಡ್ತೀವಿ. ಆದರೆ ನಮ್ಮ ಧರ್ಮಸ್ಥಳ ಮಾತನಾಡುವ ಮಂಜುನಾಥ ಇವತ್ತು ನಿಜವಾಗ್ಲೂ ಬಡವರಿಗೆ ಸುಮಾರು ಜನಕ್ಕೆ ಇವತ್ತು ನಾವು ಎಲ್ಲ ಸೇರ್ತೀವಿ. ಬಡ ಯಾರು ಶ್ರೀಮಂತರ ಅಂತಲ್ಲ, ಇವತ್ತು ಮಂಜುನಾಥ ಅಂದರೆ ಎಲ್ಲರ ಮನೇಲಿ ಫೋಟೋ ಹಾಕ್ಕೊಂಡಿದ್ದಾರೆ. ಈ ಒಂದು ಧರ್ಮದ ಬಗ್ಗೆ, ಈ ಒಂದು ದೇವಸ್ಥಾನದ ಬಗ್ಗೆ ಯಾರೋ ಒಂದು ಲೆಫ್ಟಿಸ್ಟ್ಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ತಂಡ ಅವ್ರನ್ನೇನು ಬಿ ಟೀಮ್ ಅಂತ ಇದೆ, ಈ ಬಿ ಟೀಮು ಎಲ್ಲೋ ಒಂದು ಕಡೆ ಇದೊಂದು ನಾಶ ಮಾಡೋ ಕೆಲಸವನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರೇ. ಮತ್ತೆ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ನೀವು ಹಿಂದಕ್ಕೆ ಹೋಗಿ ಸ್ವಲ್ಪ ಬ್ಯಾಕ್ ಹಿಂದೆ ಸರ್ಕಾರಕ್ಕೆ ಹೋಗಿ. ಲಿಂಗಾಯತ ಮತ್ತು ವೀರಶೈವ ಅಂತ ಏನು ನೀವು ಜಾತಿ ಹೊಡೆದಾಗ ನೀವು ಪ್ರತಿಫಲ ಏನಾಯ್ತು ನಿಮ್ಮದು? ಇದೇ ಪ್ರತಿಫಲ ಇವತ್ತು ಉನ್ನತ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಾ. ನಾವು ನಿಮಗೇನೋ ಹೇಳ್ಬಿಟ್ರೆ ಬಿ ಜೆ ಪಿನವರು ಈ ಥರ ರಾಜಕೀಯ ಅಂತ. ನಾವು ರಾಜಕೀಯದಲ್ಲ. ಯಾವ ಭಕ್ತಾದಿಗಳಿಗೆ ನೋವು ಉಂಟು ಮಾಡಬಾರ್ದು. ಯಾರು ಈ ಒಂದು ದೇವಸ್ಥಾನದ ಬಗ್ಗೆ, ಪೂಜೆ ಪುನಸ್ಕಾರದ ಬಗ್ಗೆ, ಧರ್ಮಸ್ಥಳ ದೇವಸ್ಥಾನ ಮಂಜುನಾಥ ನಮಗೆ ತಂದೆ ತಾಯಿ ಅಂತ ಯಾರು ಇವತ್ತು ಕೈ ಮುಗಿತಾರೆ ಅವ್ರಿಗೆಲ್ಲೋ ಒಂದು ಕಡೆ ಭಾವನೆಗಳಿಗೆ ನೀವು ಧಕ್ಕೆಯನ್ನು ಮಾಡ್ತಾಯಿದ್ದೀರ. ಅದ್ರ ಬಗ್ಗೆ ನೀವು ಜನಗಳ ಓಟ್ ತೊಗೊಂಡು ಬಂದು ಗೆದ್ದಿರಿ. ಬರೀ ಒಂದು ಧರ್ಮದವ್ರು ನಿಮ್ಗೆ ಓಟ್ ಹಾಕಿಲ್ಲ, ಎಲ್ಲ ಕಡೆ ಓಟ್ ಹಾಕಿದ್ದಾರೆ ನಿಮಗೆ. ಆದರೆ ಆ ಧರ್ಮಕ್ಕೆ ನೀವು ಧಕ್ಕೆ ಉಂಟು ಮಾಡ್ತಾಯಿದ್ದೀರ. ಇದರ ಬಗ್ಗೆ ಟೋಟಲ್ ಬರೀ ಬಿ ಜೆ ಪಿ ಅಂತಲ್ಲ, ಯಾರ್ಯಾರು ಇವತ್ತು ಧರ್ಮಸ್ಥಳ ಭಕ್ತರುಗಳು ಸಂಪೂರ್ಣ ಸಹಕಾರ ನಾವು ಮಾಡ್ತೀವಿ. ನಾವೆಲ್ಲ ಶಾಸಕರು ಜನಪ್ರತಿನಿಧಿಗಳು ಕೂಡ ವಿ ಆರ್ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ, ವಿ ಆರ್ ಸ್ಟ್ಯಾಂಡ್ ವಿತ್ ಮಂಜುನಾಥ. ಅವ್ರು ಮಾಡೋವಂಥ ದಾಸೋಹಗಳು ಯಾರೂ ಕೂಡ ಮಾಡೋಕ್ಕಾಗ್ತಿಲ್ಲ. ಆದರೆ ನಾನು ಹೇಳ್ತಾ ಇರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ದಯಮಾಡಿ ನೀವು ಯಾರು ಈ ಲೆಫ್ಟಿಸ್ಟ್ಗಳಿದ್ದಾರೆ, ಯಾರು ಇವತ್ತು ನಗರ ನಕ್ಸಲ್ಗಳಿದ್ದಾರೆ, ಅವ್ರ ಮಾತು ಕೇಳಬೇಡಿ. ನೀವು ನಗರ ನಕ್ಸಲ್ ಅವ್ರನ್ನ ನೀವು ಹತ್ತಿರ ತಗೊಂಡು ನಕ್ಸಲೈಟ್ಗಳನ್ನ ಸರೆಂಡರ್ ಮಾಡಿಸ್ಕೊಂಡ್ರಿ. ಪೊಲೀಸ್ನವ್ರಿಗೆ ಅವಮಾನ ಮಾಡಿದ್ರಿ ನೀವು. ಅವಾಗ ಪೊಲೀಸ್ನವರು ಕೂಪಿಂಗ್ ಮಾಡಿ ವರ್ಷ ಕಾದರೂ ಕೂಡ ನಕ್ಸಲೈಟ್ ಸಿಕ್ಕಲಿಲ್ಲ. ಈ ನಗರ ನಕ್ಸಲೈಟ್ ಒಂದು 10 ಜನ ಹೋಗಿ ಒಂದು 2 ಮೀಟಿಂಗ್ ಮಾಡ್ತಾರೆ, ಬಂದು ಸರೆಂಡರ್ ಆಗ್ಬಿಡ್ತಾರೆ. ಎಲ್ಲ ಶಸ್ತ್ರಾಸ್ತ್ರಗಳನ್ನ ಒಪ್ಪಿಸ್ಬಿಡ್ತಾರೆ. ಏನು ಡ್ರಾಮಾ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಗರ ನಕ್ಸಲೈಟ್ಸ್ಗಳು ಇದು ಎರಡನೇ ಪಾರ್ಟ್ ಮಾಡಿ ಇವತ್ತು ಏನಾರ ಮಾಡಿ ಆ ದೇವಸ್ಥಾನಕ್ಕೆ ಒಂದು ಬ್ಯಾಡ್ ನೇಮ್ ತೊಗೊಂಬರ್ಬೇಕು ಅಂತ ಹೊರಟಿದ್ದಾರೆ. ಇವತ್ತು ಇದು ಶಾಶ್ವತ ಅಲ್ಲ. ಇದು ಭಾರತ ದೇಶದಲ್ಲಿ ಎಷ್ಟೋ ಹಿಂದೆ ಸುಮಾರು ಒಂದು ಲೆಕ್ಕ ಹಾಕ್ಕೊಂಡ್ರೆ 1000 ವರ್ಷದಿಂದ ಇವತ್ತು ಯಾರ್ಯಾರು ಗಜ್ನಿ ಮಹಮ್ಮದ್ ಅಂತವರು, ಖಿಲ್ಜಿ ಅಂತವರು ಎಷ್ಟೋ ಜನ ಇವತ್ತು ನುಗ್ಗಿ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರು. ಆದರೂ ಕೂಡ ಇವತ್ತು ಸನಾತನ ಧರ್ಮ ಉಳ್ಕೊಂಡಿದೆ. ನಾನು ಒಂದು ಮನವಿ ಮಾಡ್ಕೊತೀನಿ, ದಯಮಾಡಿ ನಾಳೆ ಆನ್ಸರ್ ಕೊಡಬೇಕು, ಇವತ್ತು ಆನ್ಸರ್ ಕೊಡಬೇಕು. ಮತ್ತು ಮಂಗಳವಾರ ಬುಧವಾರಕ್ಕೆ ಹೋಗ್ಬೇಡಿ, ಇವತ್ತು ಸೋಮವಾರ ಇವತ್ತು ದಯಮಾಡಿ ಇವತ್ತು ಆನ್ಸರ್ ಕೊಟ್ಟು ಇದಕ್ಕೆ ಮಂಗಳಾಡಿ. ನಾವೆಲ್ಲ ಸಪೋರ್ಟ್ ಇರ್ತೀವಿ. ನಾವು
ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಧರ್ಮ ಉಳಿಸಿ, ಯಾವುದೇ ಧರ್ಮ ಆಗಲಿ, ಯಾವ ಧರ್ಮಕ್ಕೂ ಕೂಡ ಈ ಥರ ಬೆಂಕಿ ಆಗುವಂಥ ಕೆಲಸ ಮಾಡಬಾರ್ದು. ಇವತ್ತು ಮಂಗಳಾಡಿ ಅಂತಂದರೆ ಏನು SIT ಸ್ಟಾಪ್ ಮಾಡಿ ಅಂತನೋ ಅಥವಾ ಏನು ಅಂತ ನಿಮ್ಮ ಡಿಮ್ಯಾಂಡು ಅಂತ BJP ಅವರು? ನಾವು ಹೇಳ್ತಾ ಇರೋದು ಫಸ್ಟ್ ಎನ್ಕ್ವೈರಿ ಮಾಡಿ ಅವನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ. ಫಸ್ಟ್ ತೊಗೊಂಡೋಗಿ ಅವನ ನಿಜ ಹೇಳ್ತಾರಾ ಸುಳ್ಳು ಹೇಳ್ತಾರಾ ಅಂತ. ಯಾರ್ಯಾರು ವಿ ಡಿಮ್ಯಾಂಡ್, ಯಾರ್ಯಾರ ಹತ್ರ ಪರ ಆಗಿರ್ಬೋದು ವಿರೋಧ ಆಗಿರ್ಬೋದು, ಯಾರ್ಯಾರ ಹತ್ರ ಡಾಕ್ಯುಮೆಂಟ್ ಇದೆ ದಯಮಾಡಿ SIT ಕೊಡೋಕ್ಕೆ ಹೇಳಿ. SITನಲ್ಲಿ ಎನ್ಕ್ವೈರಿ ಮಾಡಲಿ. ಜಯನಗರ ಶಾಸಕರಂತ CK ರಾಮಮೂರ್ತಿ ಅವರ ಮಾತು. ಇವತ್ತು ಅಧಿವೇಶನದಲ್ಲಿ ದೊಡ್ಡ ಜಟಾಪಟಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆಂತಂದರೆ ಇವತ್ತು ಸರ್ಕಾರ ಕೂಡ ಉತ್ತರವನ್ನು ಕೊಡ್ತಾ ಇದೆ. ಆ ಉತ್ತರಕ್ಕೆ BJP ತೃಪ್ತಿ ಆಗತ್ತಾ ಅಂತಕ್ಕಂಥದ್ದು ಇರತಕ್ಕಂಥ ಪ್ರಶ್ನೆ. ಯಾಕೆಂತಂದರೆ ಸರ್ಕಾರ ಈವರೆಗೂ ಕೂಡ ಆಗಿರ್ತಕ್ಕಂಥ SITಯ ತನಿಖೆ ಪ್ರಗತಿಯ ವರದಿಯನ್ನು ಇವತ್ತು ಹಂಚ್ಕೊಳ್ಳುತ್ತೆ. ಆದರೆ ಆ ವರದಿ ಎಷ್ಟರ ಮಟ್ಟಿಗೆ ಅದರಲ್ಲಿ ಸತ್ಯತೆ ಮತ್ತು ಆ ವರದಿ ಬಗ್ಗೆ BJPಯವರ ಆಕ್ಷೇಪಗಳು ಏನು ಅನ್ನೋದೇ ಸಾಕಷ್ಟು ಕುತೂಹಲ. ನೋಡೋಣ ಇವತ್ತಿನ ಅಧಿವೇಶನ ಯಾವ ರೀತಿಯಾಗಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಜಟಾಪಟಿ ಕಾರಣ ಆಗಬಹುದು ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಲೋಹಿತ್. ಧರ್ಮಸ್ಥಳದಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ CK ರಾಮಮೂರ್ತಿ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಬಿ ಟೀಮ್ನಿಂದ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಬಿಜೆಪಿ ಶಾಸಕ CK ರಾಮಮೂರ್ತಿ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ದೇಗುಲ ಧರ್ಮ ನಾಶದ ಹುನ್ನಾರವಾಗ್ತಾ ಇದೆ. ಸಿದ್ದರಾಮಯ್ಯ ಬಿ ಟೀಮ್ನ ವ್ಯವಸ್ಥಿತ ಷಡ್ಯಂತ್ರ ಇದು. ನಗರ ನಕ್ಸಲರ ಅಣತಿಯಂತೆ ತನಿಖೆಗೆ SIT ರಚನೆಯಾಗಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ CK ರಾಮಮೂರ್ತಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನಗರ ನಕ್ಸಲರ ಡ್ರಾಮಾದ 2ನೇ ಪಾರ್ಟ್ ಇದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಂತಹ ಪ್ರಕರಣ ಈಗ ರಾಜಕೀಯ ತಿರುವುಗಳನ್ನ ಪಡ್ಕೊಂಡಿದೆ. ಈಗ BJPಯವರು ಕೂಡ ಅಧಿಕೃತವಾಗಿ ಧರ್ಮಸ್ಥಳವನ್ನು ಬೆಂಬಲಿಸಿ ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಈಗ ಈವರೆಗೂ ಕೂಡ ನಡೆದಿರ್ತಕ್ಕಂಥ SIT ತನಿಖೆ ಏನಿದೆ ಈ ಸಂಬಂಧಪಟ್ಟಂತೆ BJPಯವರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿರ್ತಕ್ಕಂಥದ್ದು. ಯಾಕೆಂತಂದರೆ ಈವರೆಗೂ ಕೂಡ ಆಗ್ತಾ ಇರ್ತಕ್ಕಂಥ SIT ತನಿಖೆಯಿಂದ ಸಾಧಿಸಿದ್ದು ಏನು ಅಂತಕ್ಕಂತಹ ಪ್ರಶ್ನೆಗಳನ್ನು BJP ಎತ್ತಿರ್ತಕ್ಕಂಥದ್ದು. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ತನಿಖೆಯ ನೆಪದಲ್ಲಿ ಧರ್ಮಸ್ಥಳದ ಅವಹೇಳನ ಆಗ್ತಾ ಇದೆ, ತೇಜೋವಧೆ ಆಗ್ತಾ ಇದೆ ಅಂತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ CK ರಾಮಮೂರ್ತಿ ಅವರಿದ್ದಾರೆ, ಜಯನಗರ ಶಾಸಕರು. ಅವರು ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಕೇಳೋದಿದೆಯಂತೆ. ಏನು ಕೇಳ್ತಾರೆ ನೋಡೋಣ. ಸರ್ ನಮಸ್ತೆ. ಇದೇ ಒಂದು ಪುಲಿಕೇಶಿ ನಗರದಲ್ಲಿ ಯಾರೋ ಧರ್ಮದ ಮೇಲೆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಏನೋ ಬಂತು ಅಂತ ಪೊಲೀಸ್ ಸ್ಟೇಷನಲ್ಲಿ ಸುಟ್ಬಿಟ್ರಲ್ಲ ಇವರು. ಈ ಸರ್ಕಾರದಲ್ಲಿ ಒಬ್ಬ ಶಾಸಕನ ಮನೆ ಸುಟ್ಟಾಕಿದ್ರಲ್ಲ ಒಂದೇ ಒಂದು ಪೋಸ್ಟಲ್ಲಿ. ಇವತ್ತು ನೂರಾರು ಪೋಸ್ಟ್ಗಳು ಇವತ್ತು ವಾಟ್ಸಪ್ಪಲ್ಲಿ ಬರ್ತಾಯಿದೆ, ಯೂಟ್ಯೂಬಲ್ಲಿ ಬರ್ತಾಯಿದೆ. ಅವನು ಬೇರೆ ಬೇರೆ ಹೆಸರು ಹೇಳೋದು ಬೇಡ, ಯಾವ್ಯಾವ ಭಾಷಿಕರು ಇವತ್ತು ಇದ್ರ ಬಗ್ಗೆ ಮಾತಾಡ್ತೀವಿ. ಇದ್ರ ಬಗ್ಗೆ ಸ್ಟಾಪ್ ಮಾಡಬೇಕು, ಕ್ರಮ ತಗೊಳ್ಳಿ. ಸೌಜನ್ಯಪುರ ನಿಜವಾಗ್ಲೂ ನ್ಯಾಯ ಇತ್ತು ಅಂದರೆ ಫಸ್ಟ್ ಅವ್ರನ್ನ ಗಲ್ಗಾಕಿ. ಆ ಪ್ರಶ್ನೆ ಬರೋಲ್ಲ, ನಾವು ಅದ್ರ ಬಗ್ಗೆ ನಾವು ಮಾತಾಡೋಲ್ಲ. ನಾವು ಯಾವತ್ತೂ ಸೌಜನ್ಯ ಪರ ಮಾತಾಡ್ತೀವಿ. ಆದರೆ ನಮ್ಮ ಧರ್ಮಸ್ಥಳ ಮಾತನಾಡುವ ಮಂಜುನಾಥ ಇವತ್ತು ನಿಜವಾಗ್ಲೂ ಬಡವರಿಗೆ ಸುಮಾರು ಜನಕ್ಕೆ ಇವತ್ತು ನಾವು ಎಲ್ಲ ಸೇರ್ತೀವಿ. ಬಡ ಯಾರು ಶ್ರೀಮಂತರ ಅಂತಲ್ಲ, ಇವತ್ತು ಮಂಜುನಾಥ ಅಂದರೆ ಎಲ್ಲರ ಮನೇಲಿ ಫೋಟೋ ಹಾಕ್ಕೊಂಡಿದ್ದಾರೆ. ಈ ಒಂದು ಧರ್ಮದ ಬಗ್ಗೆ, ಈ ಒಂದು ದೇವಸ್ಥಾನದ ಬಗ್ಗೆ ಯಾರೋ ಒಂದು ಲೆಫ್ಟಿಸ್ಟ್ಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ತಂಡ ಅವ್ರನ್ನೇನು ಬಿ ಟೀಮ್ ಅಂತ ಇದೆ, ಈ ಬಿ ಟೀಮು ಎಲ್ಲೋ ಒಂದು ಕಡೆ ಇದೊಂದು ನಾಶ ಮಾಡೋ ಕೆಲಸವನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರೇ. ಮತ್ತೆ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ನೀವು ಹಿಂದಕ್ಕೆ ಹೋಗಿ ಸ್ವಲ್ಪ ಬ್ಯಾಕ್ ಹಿಂದೆ ಸರ್ಕಾರಕ್ಕೆ ಹೋಗಿ. ಲಿಂಗಾಯತ ಮತ್ತು ವೀರಶೈವ ಅಂತ ಏನು ನೀವು ಜಾತಿ ಹೊಡೆದಾಗ ನೀವು ಪ್ರತಿಫಲ ಏನಾಯ್ತು ನಿಮ್ಮದು? ಇದೇ ಪ್ರತಿಫಲ ಇವತ್ತು ಉನ್ನತ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಾ. ನಾವು ನಿಮಗೇನೋ ಹೇಳ್ಬಿಟ್ರೆ BJPನವರು ಈ ಥರ ರಾಜಕೀಯ ಅಂತ. ನಾವು ರಾಜಕೀಯದಲ್ಲ. ಯಾವ ಭಕ್ತಾದಿಗಳಿಗೆ ನೋವು ಉಂಟು ಮಾಡಬಾರ್ದು. ಯಾರು ಈ ಒಂದು ದೇವಸ್ಥಾನದ ಬಗ್ಗೆ, ಪೂಜೆ ಪುನಸ್ಕಾರದ ಬಗ್ಗೆ, ಧರ್ಮಸ್ಥಳ ದೇವಸ್ಥಾನ ಮಂಜುನಾಥ ನಮಗೆ ತಂದೆ ತಾಯಿ ಅಂತ ಯಾರು ಇವತ್ತು ಕೈ ಮುಗಿತಾರೆ ಅವ್ರಿಗೆಲ್ಲೋ ಒಂದು ಕಡೆ ಭಾವನೆಗಳಿಗೆ ನೀವು ಧಕ್ಕೆಯನ್ನು ಮಾಡ್ತಾಯಿದ್ದೀರ. ಅದ್ರ ಬಗ್ಗೆ ನೀವು ಜನಗಳ ಓಟ್ ತೊಗೊಂಡು ಬಂದು ಗೆದ್ದಿರಿ. ಬರೀ ಒಂದು ಧರ್ಮದವ್ರು ನಿಮ್ಗೆ ಓಟ್ ಹಾಕಿಲ್ಲ, ಎಲ್ಲ ಕಡೆ ಓಟ್ ಹಾಕಿದ್ದಾರೆ ನಿಮಗೆ. ಆದರೆ ಆ ಧರ್ಮಕ್ಕೆ ನೀವು ಧಕ್ಕೆ ಉಂಟು ಮಾಡ್ತಾಯಿದ್ದೀರ. ಇದರ ಬಗ್ಗೆ ಟೋಟಲ್ ಬರೀ BJP ಅಂತಲ್ಲ, ಯಾರ್ಯಾರು ಇವತ್ತು ಧರ್ಮಸ್ಥಳ ಭಕ್ತರುಗಳು ಸಂಪೂರ್ಣ ಸಹಕಾರ ನಾವು ಮಾಡ್ತೀವಿ. ನಾವೆಲ್ಲ ಶಾಸಕರು ಜನಪ್ರತಿನಿಧಿಗಳು ಕೂಡ ವಿ ಆರ್ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ, ವಿ ಆರ್ ಸ್ಟ್ಯಾಂಡ್ ವಿತ್ ಮಂಜುನಾಥ. ಅವ್ರು ಮಾಡೋವಂಥ ದಾಸೋಹಗಳು ಯಾರೂ ಕೂಡ ಮಾಡೋಕ್ಕಾಗ್ತಿಲ್ಲ. ಆದರೆ ನಾನು ಹೇಳ್ತಾ ಇರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ದಯಮಾಡಿ ನೀವು ಯಾರು ಈ ಲೆಫ್ಟಿಸ್ಟ್ಗಳಿದ್ದಾರೆ, ಯಾರು ಇವತ್ತು ನಗರ ನಕ್ಸಲ್ಗಳಿದ್ದಾರೆ, ಅವ್ರ ಮಾತು ಕೇಳಬೇಡಿ. ನೀವು ನಗರ ನಕ್ಸಲ್ ಅವ್ರನ್ನ ನೀವು ಹತ್ತಿರ ತಗೊಂಡು
ನಕ್ಸಲೈಟ್ಗಳನ್ನ ಸರೆಂಡರ್ ಮಾಡಿಸ್ಕೊಂಡ್ರಿ. ಪೊಲೀಸ್ನವ್ರಿಗೆ ಅವಮಾನ ಮಾಡಿದ್ರಿ ನೀವು. ಅವಾಗ ಪೊಲೀಸ್ನವರು ಕೂಪಿಂಗ್ ಮಾಡಿ ವರ್ಷ ಕಾದರೂ ಕೂಡ ನಕ್ಸಲೈಟ್ ಸಿಕ್ಕಲಿಲ್ಲ. ಈ ನಗರ ನಕ್ಸಲೈಟ್ ಒಂದು 10 ಜನ ಹೋಗಿ ಒಂದು 2 ಮೀಟಿಂಗ್ ಮಾಡ್ತಾರೆ, ಬಂದು ಸರೆಂಡರ್ ಆಗ್ಬಿಡ್ತಾರೆ. ಎಲ್ಲ ಶಸ್ತ್ರಾಸ್ತ್ರಗಳನ್ನ ಒಪ್ಪಿಸ್ಬಿಡ್ತಾರೆ. ಏನು ಡ್ರಾಮಾ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಗರ ನಕ್ಸಲೈಟ್ಸ್ಗಳು ಇದು 2ನೇ ಪಾರ್ಟ್ ಮಾಡಿ ಇವತ್ತು ಏನಾರ ಮಾಡಿ ಆ ದೇವಸ್ಥಾನಕ್ಕೆ ಒಂದು ಬ್ಯಾಡ್ ನೇಮ್ ತೊಗೊಂಬರ್ಬೇಕು ಅಂತ ಹೊರಟಿದ್ದಾರೆ. ಇವತ್ತು ಇದು ಶಾಶ್ವತ ಅಲ್ಲ. ಇದು ಭಾರತ ದೇಶದಲ್ಲಿ ಎಷ್ಟೋ ಹಿಂದೆ ಸುಮಾರು ಒಂದು ಲೆಕ್ಕ ಹಾಕ್ಕೊಂಡ್ರೆ 1000 ವರ್ಷದಿಂದ ಇವತ್ತು ಯಾರ್ಯಾರು ಗಜ್ನಿ ಮಹಮ್ಮದ್ ಅಂತವರು, ಖಿಲ್ಜಿ ಅಂತವರು ಎಷ್ಟೋ ಜನ ಇವತ್ತು ನುಗ್ಗಿ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರು. ಆದರೂ ಕೂಡ ಇವತ್ತು ಸನಾತನ ಧರ್ಮ ಇವತ್ತು ಉಳ್ಕೊಂಡಿದೆ. ನಾನು ಒಂದು ಮನವಿ ಮಾಡ್ಕೊತೀನಿ, ದಯಮಾಡಿ ನಾಳೆ ಆನ್ಸರ್ ಕೊಡಬೇಕು, ಇವತ್ತು ಆನ್ಸರ್ ಕೊಡಬೇಕು. ಮತ್ತು ಮಂಗಳವಾರ ಬುಧವಾರಕ್ಕೆ ಹೋಗ್ಬೇಡಿ, ಇವತ್ತು ಸೋಮವಾರ ಇವತ್ತು ದಯಮಾಡಿ ಇವತ್ತು ಆನ್ಸರ್ ಕೊಟ್ಟು ಇದಕ್ಕೆ ಮಂಗಳಾಡಿ. ನಾವೆಲ್ಲ ಸಪೋರ್ಟ್ ಇರ್ತೀವಿ, ನಾವು ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಧರ್ಮ ಉಳಿಸಿ, ಯಾವುದೇ ಧರ್ಮ ಆಗಲಿ, ಯಾವ ಧರ್ಮಕ್ಕೂ ಕೂಡ ಈ ಥರ ಬೆಂಕಿ ಆಗುವಂಥ ಕೆಲಸ ಮಾಡಬಾರ್ದು. ಇವತ್ತು ಮಂಗಳಾಡಿ ಅಂತಂದರೆ ಏನು SIT ಸ್ಟಾಪ್ ಮಾಡಿ ಅಂತನೋ ಅಥವಾ ಏನು ಅಂತ ನಿಮ್ಮ ಡಿಮ್ಯಾಂಡು ಅಂತ BJP ಅವರು? ನಾವು ಹೇಳ್ತಾ ಇರೋದು ಫಸ್ಟ್ ಎನ್ಕ್ವೈರಿ ಮಾಡಿ, ಅವನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ. ಫಸ್ಟ್ ತೊಗೊಂಡೋಗಿ ಅವನ ನಿಜ ಹೇಳ್ತಾರಾ ಸುಳ್ಳು ಹೇಳ್ತಾರಾ ಅಂತ. ಯಾರ್ಯಾರು ವಿ ಡಿಮ್ಯಾಂಡ್, ಯಾರ್ಯಾರ ಹತ್ರ ಪರ ಆಗಿರ್ಬೋದು ವಿರೋಧ ಆಗಿರ್ಬೋದು, ಯಾರ್ಯಾರ ಹತ್ರ ಡಾಕ್ಯುಮೆಂಟ್ ಇದೆ ದಯಮಾಡಿ SIT ಕೊಡೋಕ್ಕೆ ಹೇಳಿ. SITನಲ್ಲಿ ಎನ್ಕ್ವೈರಿ ಮಾಡಲಿ. ಜಯನಗರ ಶಾಸಕರಂತ CK ರಾಮಮೂರ್ತಿ ಅವರ ಮಾತು. ಇವತ್ತು ಅಧಿವೇಶನದಲ್ಲಿ ದೊಡ್ಡ ಜಟಾಪಟಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆಂತಂದರೆ ಇವತ್ತು ಸರ್ಕಾರ ಕೂಡ ಉತ್ತರವನ್ನು ಕೊಡ್ತಾ ಇದೆ. ಆ ಉತ್ತರಕ್ಕೆ BJP ತೃಪ್ತಿ ಆಗತ್ತಾ ಅಂತಕ್ಕಂಥದ್ದು ಇರತಕ್ಕಂಥ ಪ್ರಶ್ನೆ. ಯಾಕೆಂತಂದರೆ ಸರ್ಕಾರ ಈವರೆಗೂ ಕೂಡ ಆಗಿರ್ತಕ್ಕಂಥ SITಯ ತನಿಖೆ ಪ್ರಗತಿಯ ವರದಿಯನ್ನು ಇವತ್ತು ಹಂಚ್ಕೊಳ್ಳುತ್ತೆ. ಆದರೆ ಆ ವರದಿ ಎಷ್ಟರ ಮಟ್ಟಿಗೆ ಅದರಲ್ಲಿ ಸತ್ಯತೆ ಮತ್ತು ಆ ವರದಿ ಬಗ್ಗೆ BJPಯವರ ಆಕ್ಷೇಪಗಳು ಏನು ಅನ್ನೋದೇ ಸಾಕಷ್ಟು ಕುತೂಹಲ. ನೋಡೋಣ ಇವತ್ತಿನ ಅಧಿವೇಶನ ಯಾವ ರೀತಿಯಾಗಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಜಟಾಪಟಿ ಕಾರಣ ಆಗಬಹುದು ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್,